ವಿಶ್ವಗುರು ಅಂತ ಹೇಳಿಕೊಳ್ಳುವವರು ಏನು ಮಾಡಿದ್ದಾರೆ? ವಿಶ್ವಗುರು ಅಂತ ಹೇಳ್ತಾ ಇರ್ತಾರೆ. ಏನಪ್ಪ ಮಾಡಿದ್ದಾರೆ ಇವರು ಅಂತ ಹೇಳಿ ಒಂದು ಕಡೆ ಪ್ರಕಾಶ್ ರಾಜ್ ಕ್ವಶನ್ ಮಾಡ್ತಾ ಇದ್ದಾರೆ. 10 ವರ್ಷಗಳ ಕಾಲ ಇವರು ಆಡಳಿತ ಚುಕ್ಕಾಣಿ ಹಿಡಿದಿದ್ದು ಏನು ಕೊಡುಗೆ ಇವರದ್ದು ದೇಶಕ್ಕೆ? ಪ್ರಧಾನಿ ಮೋದಿ ಅವರನ್ನು ನಟ ಪ್ರಕಾಶ್ ರಾಜ್ ಕ್ವಶನ್ ಮಾಡಿದ್ದಾರೆ. ಮುಖ ನೋಡಿ ಮತ ಹಾಕೋದಕ್ಕೆ ಇವರು ಯಾರು? ಇವರು ಇನ್ನು ಮುಖ ನೋಡಿ ಓಟ್ ಹಾಕಬೇಕಾ? ಜನಪ್ರತಿನಿಧಿನ ಆಯ್ಕೆ ಮಾಡ್ತೀವ ನಾವು, ಇನ್ಯಾರನ್ನೂ ಆಯ್ಕೆ ಮಾಡ್ತೀವ? ಯಾರು? ಅವ್ರ ಮುಖ ನೋಡಿ ಓಟ್ ಹಾಕಿ, ಅವ್ರ ಮುಖ ನೋಡಿ ಓಟ್ ಹಾಕಿ ಅಂತ ಹೇಳ್ತಾರಲ್ಲ, ಯಾರಿದು? ಈ ಚುನಾವಣೆಯಲ್ಲಿ ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡಬೇಕು. ಈ ಚುನಾವಣೆಯಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಜನಗಳ ಸಮಸ್ಯೆ, ಅದು ಉದ್ಯೋಗ ಸಮಸ್ಯೆನೋ, ಆಹಾರದ ಬೆಲೆ ಏರಿಕೆ ಸಮಸ್ಯೆನೋ, ಅಪೌಷ್ಟಿಕತೆ ವಿಚಾರಗಳು, ಬೇರೆ ಬೆಲೆ ಏರಿಕೆಗಳು, ಹಣದುಬ್ಬರವು, ರೂಪಾಯಿ ಬೆಲೆ ಕುಸಿತಾ ಇರೋದು, ಇಂಥ ವಿಚಾರಗಳು ಚರ್ಚೆ ಆಗಬೇಕಲ್ವಾ? ಇದು ಜನಗಳ ಸಮಸ್ಯೆ ಅಲ್ವೇನ್ರಿ? ಇದು ಚರ್ಚೆ ಆಗ್ತಾ ಇಲ್ಲ. ಹೆಣಗಳ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ಇಲ್ಲಿ ಹೆಣ ಇಟ್ಕೊಳ್ಳೋದು, ರಾಜಕಾರಣ ಮಾಡೋದು. ಸ್ಮಾರ್ಟ್ ಸಿಟಿಯಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ ಅದ್ರ ಬಗ್ಗೆ ಮಾತಾಡಲ್ಲ. ನೀರಿನ ಸಮಸ್ಯೆ ಇದೆ, ಮಹದಾಯಿ ಬಗ್ಗೆ ಮಾತನಾಡಲ್ಲ. ಅಂದರೆ ಕಳಸಾ ಬಂಡೂರಿ ಬಗ್ಗೆ ಇವ್ರು ಮಾತನಾಡಲ್ಲ. ಯಾಕೆ ಇವ್ರ ಬಗೆಹರಿಸ್ತಿಲ್ಲ? 3 ಎಂಜಿನ್ಗಳಿತ್ತಲ್ಲ, 3 ಎಂಜಿನು ಫೇಲ್ ಆಗಿಬಿಟ್ಟಿತ್ತಾ? ಕೆಲಸ ಮಾಡ್ತಿರ್ಲಿಲ್ವಾ? ಇದು ಪ್ರಕಾಶ್ ರಾಜ್ ಅವರ ಪ್ರಶ್ನೆ. ನಮ್ಮದು ಹುಡುಗಿ ಧಾರವಾಡ ತೊಗೊಳ್ಳೋಣ, 100 ಸ್ಮಾರ್ಟ್ ಸಿಟಿ ಅಂತ ಹೇಳಿದೆ. ನಾವು ನಂಬಿದ್ವಲ್ಲ, ಒಂದು ಸ್ಮಾರ್ಟ್ ಸಿಟಿ ಆದ್ರೆ ಅದಕ್ಕೊಂದು ಹೆಚ್ಚು ಅನುದಾನ ಬರುತ್ತೆ. ನಾವು ಬೆಂಗಳೂರಿನಂಥ, ಮದ್ರಾಸ್ನಂಥ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ವಲಸೆ ಹೋಗುವ ಅವಶ್ಯಕ ಬೇಡ. ನಾವು ಇಲ್ಲೇ ಇರ್ಬೋದು. ನಮಗೆ ಬೇರೆ ಬೇರೆ ವಸತಿಗಳು, ಶಾಲಾ ಕಾಲೇಜುಗಳು ಬರುತ್ತವೆ, ಕಾರ್ಖಾನೆಗಳು ಬರುತ್ತವೆ, IT ಬರುತ್ತೆ, ಇನ್ನೊಂದಷ್ಟು ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಿಯ ಸ್ಥಳೀಯರಿಗೆ ಕೆಲಸ ಸಿಗುತ್ತೆ, ಅದರಿಂದ ಜೀವನ ಹಸನಾಗುತ್ತೆ ಅಂತ ಅಂದ್ಕೊಂಡ್ವಿ. ಮಾಡಿಯೇನು ಅದ್ರ ಹೆಸರಿನಲ್ಲಿ ಅನೌನ್ಸ್ ಮಾಡಿದೀವಿ ಹುಬ್ಳಿ ಧಾರವಾಡ ಅಂತೇಳಿ, ಅಲ್ಲಿಂದ ದುಡ್ಡು ಬಂತು. ಅದು ಏನಾಗೈತೆ ಕೆಲಸ? ಒಂದು ಟ್ರೈನ್ ಸ್ಟಾರ್ಟ್ ಅದೊಂದು ಹಳಿ ತಪ್ಪಿದ್ರೆ ಹೆಂಗೆ ಬಂದು ಕೂಡ ಈಗೇನು ಮಾತಾಡಕತ್ತಿ? ಔರಂಗಜೇಬು ಮಾತಾಡಕತ್ತಿ, ಒಬ್ಬೊಬ್ಬ ಮಾತಾಡಕತ್ತಿ, ಯಾವುದೋ ಒಂದು ಕೊಲೆ ಪ್ರಕರಣ ಮಾಡಕತ್ತಿ, ರಾಜಕಾರಣ ಮಾಡಕತ್ತಿ. ನೀವು ಚುನಾವಣೆಗೆ ಬಂದಾಗ ನೀವು ಯಾವುದನ್ನು ಇಟ್ಕೊಂಡು ಹಿಂದೂ ಧರ್ಮ, ಮುಸಲ್ಮಾನರು, ಆ ಜಾತಿ ಈ ಜಾತಿ, ಮಂದಿರ ಮಸ್ಜಿದ್ದು, ಇದು ಯಾಕೆ ಮಾಡಕ್ಕೋತೀರಿ? ಅಥವಾ ಹೆಣಗಳ ಮೇಲೆ ರಾಜಕೀಯ ಯಾಕೆ ಮಾಡಕತ್ತೀರಿ? ಅಂದರೆ ನೀವು ಲೋಕಲ್ ಇಶ್ಯೂಗಳನ್ನು ನಾವು ಯೋಚನೆ ಮಾಡ್ದಂಗೆ ದಾರಿ ತಪ್ಪಿಸ್ತಿದ್ದೀರಲ್ಲ. ಅದು ಪ್ರತಿಪಕ್ಷ ಇರ್ಬೋದು, ಆಳೋ ಪಕ್ಷ ಇರ್ಬೋದು, ಇಬ್ಬರನ್ನು ನಾವು ಕೇಳಬೇಕಾಗಿರೋ ಪ್ರಶ್ನೆ, ನೀವು ನಮ್ಮ ಸಮಸ್ಯೆಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ರಾಜರ ಆಳ್ವಿಕೆ ಬೇಡ ಅಂತಲೇ ನಾವು ಡಿಸೈಡ್ ಮಾಡಿದ್ದು. ಇವಾಗ ನಮ್ಮ ಪ್ರತಿನಿಧಿ ಬೇಕಾ, ನಿನ್ನ ಮುಖ ಬೇಕಾ ನಮಗೆ? ನೀ ಬರ್ತೀಯ ನಿಲ್ಲಿ ಕುಂದ್ರಕ್ಕೆ? ನಮ್ಮ ಪ್ರತಿನಿಧಿನ ಯಾಕೆ ಆರಿಸ್ಬೇಕು? ನನ್ನ ಮುಖ ನೋಡ್ಕೊಂಡು ಓಟ್ ಮಾಡಿ ಅಂದರೆ ಕಳ್ಳರು, ಕಾಕರ್ರು, ಯಾರಾದರೂ ಕೆಲಸ ಮಾಡೋರು ಹಾಕ್ಬಿಟ್ಟು ಆಮೇಲೆ ಏನಾಕೈತಿ? ನೀವು ಹೋದ ಸಲ ನಿಂತ್ಕೊಂಡ್ರೆ ಒಬ್ಬನು ಕ್ರಿಕೆಟ್ ಆಡ್ಕೊಂಡು ಕುಂತಿದ್ದ ಒಬ್ಬ. ಈಗ ಒಬ್ಬಕ್ಕೆ ಅವ್ರ ಪಾರ್ಟಿ ಆಗದಾರ, ಆಕೆ ನಟಿಮಣಿ ಮೊದಲನೇ ಪ್ರಧಾನಮಂತ್ರಿ ಯಾರು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಅಷ್ಟೇ ತಲಿ ಅವಳಿಗೆ. 2014 ನಂತರ ನಮ್ಗೆ ಸ್ವತಂತ್ರ ಬಂತು, ಅದಕ್ಕೆ ಮುಂದೆ ಬಂದೇ ಇಲ್ಲ ಅಂತಾರೆ. ಅಂದ್ರೆ ಈ BJP ಪಕ್ಷದ ಒಬ್ಬ ದೇಶಕ್ಕಾಗಿ ಸ್ವತಂತ್ರಕ್ಕೆ ಹೊರಡೋ ಒಬ್ಬ ನಾಯಕನಲ್ಲಿ ತೋರಿಸಿ ನಮಗೆ. ಇಂಥ ಮೂರ್ಖರನ್ನಲ್ಲಿ ಕಳಿಸಿ ಕೂರಿಸಿ ಏನು ಸಾಧಿಸ್ತೇವೆ ನಾವು? ಯಾವುದು ಪಾರ್ಲಿಮೆಂಟ್ ಅಂದರೆ ಏನು? ಆಯಾ ಕ್ಷೇತ್ರದ ಆಯಾ ಪ್ರತಿನಿಧಿಗಳು ಅಲ್ಲಿ ಹೋಗಿ ನಮ್ಮ ಸಮಸ್ಯೆಗಳನ್ನ ಅಲ್ಲಿಟ್ಟು, ಇಡೀ ದೇಶದ ಸಮಸ್ಯೆಗಳು ಎಷ್ಟೈತಪ್ಪ, ಒಂದು 500ಕ್ಕೆ ಮೇಲಿರೋ ಪ್ರತಿನಿಧಿಗಳು ಕುಂತು ಅಯ್ಯೋ ಹಿಂಗೈತಿ, ಸೊ ಇದು ಮುಖ್ಯ, ಇವ್ರಿಗೆ ಇದನ್ನು ಮಾಡಬೇಕು, ಇವ್ರಿಗೆ ಇದನ್ನು ಮಾಡಬೇಕು, ಇವ್ರನ್ನ ಡಿಸ್ಕಸ್ ಮಾಡಬೇಕೆ ಹೊರತು ಹೊಗಳು ಭಟ್ರನ್ನ ಆರಿಸಂದ್ರೆ ಹೆಂಗೆ? ಅವನಿಗೆ ಇಲ್ಲಿ ಭಾಷೆ ಗೊತ್ತೇನ? ಇಲ್ಲಿ ನೀರು ಗೊತ್ತೇನ? ಇಲ್ಲಿ ಹಸಿವು ಗೊತ್ತೇನ? ಇಲ್ಲಿ ಮಕ್ಕಳ ಆರೋಗ್ಯ ಗೊತ್ತೇನ? ಆ ಮುಖ ನೋಡ್ಕೊಂಡು ನಾವು ಹೆಂಗೆ ಓಟ್ ಹಾಕ್ಬೇಕು? ನೀ ಏನು ಮಾಡಿ ಇಲ್ಲಿ ತನಕ ಹೇಳೋ? ಎಲೆಕ್ಷನ್ ಬಿಟ್ಟರೆ ಬೇರೆ ಯಾವ ಥರ ಬಂದಿಯೇನಲ್ಲಿ? ಎಲೆಕ್ಷನ್ ರ್ಯಾಲಿ ಬಿಟ್ಟರೆ ಇಲ್ಲಿ ಬಂದಿಯೇನೇನು? ಬಂದು ನನ್ನ ಮುಖ ನೋಡ್ಕೊಂಡು, ನನ್ನ ಮಾರಿ ನೋಡ್ಕೊಂಡು ಓಟ್ ಹಾಕೋದು ನೀ ಯಾರಪ್ಪ? 10 ವರ್ಷದಲ್ಲಿ ನೀನು